everyone fine. ಇದು ಪ್ರಾಸಿಕ್ಯೂಷನ್ ಸಮರ ವಿಶೇಷ. ನಾನು ರಮಾಕಾಂತ್. ಏನು ಪ್ರಾಸಿಕ್ಯೂಷನ್ ಸಮರ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳನ್ನು ಪ್ರಾಸಿಕ್ಯೂಷನ್ಗೆ ಒಳಪಡಿಸಲ್ವಾ, ಇದೊಂದು ಜಸ್ಟಿಸ್ ಮುಂದೆ ಈ ಒಂದು ವಿಚಾರ ಇರುತ್ತೆ. ಈಗ ಆಲ್ರೆಡಿ ಯಾರ್ಯಾರು ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮುಡಾ ಕೇಸನ್ನು ಇಟ್ಕೊಂಡು ದೂರನ್ನು ಕೊಟ್ಟಿದ್ದಾರೋ ಅವರಿಗೆ ಪ್ರಾಸಿಕ್ಯೂಷನ್ ಆಗಲಿ ಅಂತೇಳಿ ರಾಜ್ಯಪಾಲರು ಹೇಳಿಬಿಟ್ಟಿದ್ದಾರೆ. ಇದನ್ನು ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡ್ಕೊಂಡಿದ್ರು. ಈ ಥರದ್ದು ತಪ್ಪಾಗ್ತಾ ಇದೆ, ಈ ಥರ ಪ್ರಾಸಿಕ್ಯೂಷನ್ ಕೊಡೋಕ್ಕೆ ಬರಲ್ಲ. ಒಂದು ಕಡೆ ರಾಜ್ಯಪಾಲರು ಕ್ಯಾಬಿನೆಟ್ನ ನಿರ್ಣಯವನ್ನು ಕೂಡ ಇಲ್ಲಿ ಧಿಕ್ಕರಿಸ್ತಾ ಇದ್ದಾರೆ. ಅವ್ರಿಗೆ ಅದು ಅಗತ್ಯನೇ ಇರಲಿಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಂದೇನು ತಪ್ಪು ಮಾಡಿಲ್ಲ, ಇದರಲ್ಲಿ ನಾನೇ ಪ್ರಾಸಿಕ್ಯೂಷನ್ಗೆ ಒಳಗಾಗಬೇಕು. ಈ ಒಂದು ವಿಚಾರದಲ್ಲಿ ಮುಡಾಗೂ ನನಗೂ ಸಂಬಂಧನೇ ಇಲ್ಲ. ಮುಡಾದ ಯಾವುದೇ ವಿಚಾರದಲ್ಲಿಯೂ ಕೂಡ ನಾನು ಅಧಿಕಾರದಲ್ಲಿದ್ದಾಗ ನಾನು ಏನೂ ಮಾಡಿಲ್ಲ, ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗೂ ನಾನೇನೂ ಮಾಡಿಲ್ಲ. ನಾನು ಅದ್ರ ಯಾವುದೇ ಕಮಿಟಿಯ ಮೆಂಬರ್ ಅಲ್ಲ. ಇದೊಂದು ಸಿದ್ದರಾಮಯ್ಯ ಅವರ ಒಂದು ವಾದ. ಇದರ ಆಚೆಗೆ ಇಲ್ಲಿ ಪ್ರಭಾವ ಅಂತ ಒಂದು ಪದ ಬರುತ್ತೆ. ಪ್ರಭಾವನ್ನೇನಾದರೂ ಸಿದ್ದರಾಮಯ್ಯ ಅವರು ಬಳಸಿಕೊಂಡು ಆ ಪ್ರಭಾವಕ್ಕೆ ಅಧೀನವಾಗಿ ಮುಡಾ ವರ್ತಿಸಿ ಆ ಪ್ರಕಾರವಾಗಿ ಬೆಲೆ ಬಾಳುವ ಜಾಗದಲ್ಲಿ ಇವರದ್ದು ಜಾಗವಲ್ಲದ ಜಾಗಕ್ಕೆ ಪತ್ರವನ್ನು ಮಾಡಿಸಿಕೊಂಡು ಆ ಪತ್ರವನ್ನು ದಾನಪತ್ರವನ್ನಾಗಿ ಪರಿವರ್ತಿಸಿಕೊಂಡು ಅದನ್ನು ಮುಖ್ಯಮಂತ್ರಿಗಳ ಪತ್ನಿಗೆ ಆ ಇಡೀ ಜಾಗ ಬಂದು ಆ ಜಾಗಕ್ಕೆ ಅವರು ಕೋಟಿಗಟ್ಟಲೆ ಪರಿಹಾರವನ್ನು ಪಡೆದುಕೊಂಡರು ಅನ್ನೋ ಒಂದು ವಿಚಾರ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಘವನ್ ಅವರಿಂದ ಹಿಡಿದು ತುಷಾರ್ ಮೆಹ್ತಾ ಅವರು, ಒಂದು ಕಡೆ ರಂಗನಾಥ್ ಅವರು, ಆನಂತರದಲ್ಲಿ ಅನೇಕ ಇದರ ಒಂದು ದೂರುದಾರರ ಪರವಾಗಿ ಅನೇಕರು ಇದರಲ್ಲಿ ಒಂದು ವಾದವನ್ನು ಮಂಡಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಅಭಿಷೇಕ್ ಮನು ಸಿಂಘ್ವಿ ಅವರ ಆದಿಯಾಗಿ, ಶಶಿಕಿರಣ್ ಶೆಟ್ಟಿ ಅವರ ಆದಿಯಾಗಿ ಸಿ ಎಂ ಅವರ ಪರವಾಗಿಯೂ ಕೂಡ ವಾದವನ್ನು ಮಂಡಿಸಿದ್ದಾರೆ. ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಒಂದು ಕಡೆ ದೂರುದಾರ ಟಿ ಜೆ ಅಬ್ರಹಾಂ ಅವರಿದ್ದಾರೆ, ಮತ್ತೊಂದು ಕಡೆಯಲ್ಲಿ KPCC ವಕ್ತಾರರಾಗಿರ್ತಕ್ಕಂತಹ ಸೂರ್ಯ ಮುಕುಂದರಾಜ್ ಅವರಿದ್ದಾರೆ. ಇಬ್ಬರನ್ನು ಕೂಡ ನಾನು ಮಾತನಾಡ್ತೀನಿ. ಮೊದಲಿಗೆ ವೆಲ್ಕಮ್ ಟಿ ಜೆ ಅಬ್ರಹಾಂ ಸರ್ ಈ ಒಂದು ಡಿಬೇಟ್ಗೆ. ನಮಸ್ಕಾರ. ಇವರೇ ಕಂಪ್ಲೇಂಟ್ ಕೊಟ್ಟಂಥವರು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಇಂಥದ್ದೊಂದು ಪ್ರಾಸಿಕ್ಯೂಷನ್ ಆಗಬೇಕು ಅಂತ ಹೇಳಿ ಟಿ ಜೆ ಅಬ್ರಹಾಂ ಅವರು ದೂರನ್ನು ಕೊಡ್ತಾರೆ. ಅದಾದಮೇಲೆ ಇನ್ನೂ ಒಂದಿಬ್ಬರು ಅದನ್ನು ಫಾಲೋ ಮಾಡ್ತಾರೆ. ಯಾರು ಸ್ನೇಹಮಯಿ ಕೃಷ್ಣ, ಅನಂತರದಲ್ಲಿ ಪ್ರದೀಪು, ಇವರೆಲ್ಲ ಕೂಡ ಫಾಲೋ ಮಾಡ್ತಾರೆ. ಇನ್ನೊಂದು ಕಡೆ ಇದೀಗ KPCC ವಕ್ತಾರರಾಗಿ ಕಾನೂನಿನ ಸಾಕಷ್ಟು ಹೋರಾಟಗಳನ್ನು ಇವರು ಕೂಡ ಮಾಡ್ತಾ ಇರ್ತಾರೆ ಸೂರ್ಯ ಮುಕುಂದರಾಜ್ ಅವರು. ಸ್ವಾಗತ ನಿಮಗೂ ಕೂಡ ಈ ಒಂದು ಡಿಬೇಟ್ಗೆ. ನಮಸ್ಕಾರ. ಸೊ ಈಗ